ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ಇವತ್ತು 1 ವರ್ಷದೊಳಗಿನ ಮಕ್ಕಳಿಗೆ ಹೆಲ್ದಿಯಾದ ಪೊಟೊಟೊ ರೈಸ್ ರೆಸಿಪಿನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈ ರೆಸಿಪಿ ಮಕ್ಕಳ ಡೆವಲಪ್ಮೆಂಟ್ ಮತ್ತು ವೆಯ್ಟ್ ಗೇನ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಸ್ನೇಹಿತರೆ, ಈ ರೆಸಿಪಿನ ನೋಡೋದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲೇ ಕಾಣಿಸೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮೊದಲಿಗೆ ನಾನು ಒಂದು ಚಿಕ್ಕ ಕುಕ್ಕರ್ನ ತೊಗೊಂಡಿದ್ದೀನಿ. 2 ಲೀಟರ್ ಕುಕ್ಕರ್ ಇದು. ಇದಕ್ಕೀಗ 1 ಹಿಡಿ ಆಗುವಷ್ಟು ಅಕ್ಕಿನ ಹಾಕೋತಾ ಇದ್ದೀನಿ. ನಂತರ 1 ಸ್ಪೂನ್ ಆಗುವಷ್ಟು ಬೇಳೆನ ಸೇರಿಸ್ಕೊತಾ ಇದ್ದೀನಿ. ಬೇಳೆ ಬದಲು ನೀವು ಯಾವ ಕಾಳು ಬೇಕಾದ್ರೂ ಸೇರಿಸ್ಕೋಬೋದು. ಆಮೇಲೆ 1 ಮೀಡಿಯಮ್ ಸೈಜ್ ಆಲೂಗೆಡ್ಡೆನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೀಗ ನೀರು ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. 2ರಿಂದ 3 ಸಲ ವಾಶ್ ಮಾಡ್ಕೋಬೇಕು ನೀಟಾಗಿ. ನೋಡಿ, ಈಗ ಇದನ್ನು ಈ ಥರ ವಾಶ್ ಮಾಡಿ ಇಟ್ಕೋಬೇಕು ನೀಟಾಗಿ. ಈ ರೆಸಿಪಿನ 1 ವರ್ಷದೊಳಗಿನ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ಈಗ 1/4 ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ. ನೀವು ಬೇಳೆ ಬದಲು ಆಲ್ಟರ್ನೇಟಿವ್ ಆಗಿ ಹೆಸರುಬೇಳೆ ಕೂಡ ಸೇರಿಸ್ಕೋಬೋದು ಇದಕ್ಕೀಗ 1/4 ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊತಾ ಇದ್ದೀನಿ. ಸೇರಿಸೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಸ್ವಲ್ಪ ಖಾರನೂ ಕೂಡ ಕೊಡುತ್ತೆ. ಈಗ 1/4 ಟೀ ಸ್ಪೂನ್ ಆಗೋಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಮತ್ತು 1/4 ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಪೌಡ್ರನ್ನ ಕೂಡ ಸೇರಿಸ್ತಾ ಇದ್ದೀನಿ. ಎಲ್ಲದನ್ನು ಸೇರಿಸಿ ಒಂದು ಸಲ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಲೆ ಮೇಲೆ ಇಕ್ಕಿ ಒಂದು 3ರಿಂದ 4 ವಿಷಲ್ ಕೂಗಿಸ್ಕೋಬೇಕು. ನೋಡಿ, ಈಗ ಇದು 4 ವಿಷಲ್ ಕೂಗಿದೆ. ನೀರು ಸ್ವಲ್ಪ ಜಾಸ್ತಿ ಹಾಕಿರ್ತೀವಿ, ಆದ್ದರಿಂದ ಕುಕ್ಕರ್ ಲಿಡ್ನ ಓಪನ್ ಮಾಡಿ ಅದೊಂದು 90 ಭಾಗ ಬೇಯುವಷ್ಟು ಮತ್ತು ನೀರೆಲ್ಲ ಹಿಂಗುವಷ್ಟು ಬೇಯಿಸ್ಕೋಬೇಕು. 90 ಭಾಗ ಬೆಂದಿದೆ ಅಂತ ಗೊತ್ತಾದಾಗ ಇದನ್ನು ಈ ಥರ ಸ್ನ್ಯಾಶರಲ್ಲಿ ಒಲೆ ಮೇಲೆ ಇಟ್ಕೊಂಡು ಸ್ನ್ಯಾಶ್ ಮಾಡಬೇಕು. ಚೆನ್ನಾಗಿ ಮಸ್ಕೋಬೇಕು ಅನ್ನ, ಬೇಳೆ ಮತ್ತು ಆಲೂಗೆಡ್ಡೆನೆಲ್ಲ. ಈ ಥರ ಮಸ್ತಿ 1 ವರ್ಷದೊಳಗಿನ ಮಕ್ಕಳಿಗೆ ತಿನ್ನಿಸೋದ್ರಿಂದ ಮಕ್ಕಳ ಜೀರ್ಣಶಕ್ತಿ ಆಗುತ್ತೆ, ಡೈಜೆಷನ್ ಕರೆಕ್ಟಾಗಿ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ. ಏಕೆಂದರೆ 1 ವರ್ಷದ ಮಕ್ಕಳಿಗೆ ಈ ಥರ ಮಸ್ತಿ ಅನ್ನ ಕೊಡದೆ ಹೋದರೆ ಅವಕ್ಕೆ ಹೊಟ್ಟೆ ನೋವು ಬರೋದು, ಡೈಜೆಷನ್ ಕರೆಕ್ಟಾಗಿ ಆಗದೇ ಇರೋಂಥ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ. ಆದ್ದರಿಂದ ಅನ್ನನ ಚೆನ್ನಾಗಿ ಬೇಯಿಸಿ ಈ ಥರ ಮಸ್ತಿ ಕೊಡಬೇಕು. ಕೆಲವರು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಬೇಕು ಅಂತೆಲ್ಲ ಹೇಳ್ತಾರೆ. ಆ ಥರ ಎಲ್ಲ ಏನು ಅವಶ್ಯಕತೆ ಇಲ್ಲ, ಈ ಥರ ಮಾಡಿದ್ರೆ ಸಾಕು. ನೋಡಿ, ಈಗ ಇದು ನೀರೆಲ್ಲ ಹಿಂಗಿ ಒಳ್ಳೆ ಕೇಸರಿ ಬಾತಿನ ಕನ್ಸಿಸ್ಟೆನ್ಸಿ ಥರ ಬರ್ತಾಯಿದೆ. ಇದಕ್ಕೆ ಜೀರಿಗೆ ಪೌಡ್ರ್ ಹಾಕಿರೋದ್ರಿಂದ ಮಕ್ಕಳ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ. ನಿಮ್ಮ ಮಕ್ಕಳಿಗೆ ನೀವು ಖಾರನ ರೂಢಿ ಮಾಡಿದ್ದೀರಾ ಅಂತಂದರೆ ಇದಕ್ಕೆ ಸ್ವಲ್ಪ ಮೆಣಸನ್ನ ಕುಟ್ಟಿ ಕೂಡ ಹಾಕೋಬೋದು. ಇಲ್ಲ ಮೆಣಸು ಪೌಡ್ರು ಮನೇಲಿದ್ದರೆ ಅದನ್ನು ಕೂಡ ಸೇರಿಸ್ಕೋಬೋದು. ಇಲ್ಲ ನಾವು ಜಾಸ್ತಿ ಖಾರ ರೂಢಿ ಮಾಡಿಲ್ಲ ಮಕ್ಕಳಿಗೆ ಅಂತಂದರೆ ಸೇಮ್ ಇದೇ ಥರ ಪ್ರೋಸೆಸ್ಸಲ್ಲಿ ಮಾಡ್ಕೋಬೇಕು. ನಾವು ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿರೋದ್ರಿಂದ ಸ್ವಲ್ಪ ಲೈಟಾಗಿ ಖಾರ ಕೂಡ ಇರುತ್ತಷ್ಟೇ. ನೋಡಿ, ಈಗ ಪೊಟೊಟೊ ರೈಸ್ ರೆಡಿಯಾಗಿದೆ. ನೋಡೋಕೊಳ್ಳೆ ಕೇಸರಿ ಬಾತ್ ಥರ ಕಾಣಿಸ್ತಾ ಇದೆ, ಸಖತ್ತಾಗಿ ಕಾಣಿಸ್ತಾ ಇದೆ. 1 ವರ್ಷದೊಳಗಿನ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಒಂದು ಸಲನಾದರೂ ಈ ಥರ ಮಾಡಿ ತಿನ್ನಿಸಿ. ಮಕ್ಕಳ ವೆಯ್ಟ್ ಗೇನು ಮತ್ತು ಡೆವಲಪ್ಮೆಂಟು ಚೆನ್ನಾಗಾಗುತ್ತೆ. ನೋಡಿ, ಈಗ ಇದು ಫುಲ್ ಆಗಿದೆ. ಸ್ಟವ್ ಫ್ಲೇಮ್ನ ಆಫ್ ಮಾಡಿ ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡಿಕೊಂಡು 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಇದಕ್ಕೆ ಹಾಕ್ಕೊಂಡ್ರೆ ಬಿಸಿ ಬಿಸಿಯಾದಂಥ ಪೊಟೊಟೊ ರೈಸ್ ರೆಡಿ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.